ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಅಡುಗೆ ಮನೆಯಲ್ಲಿರ್ತಕ್ಕಂಥ ಈ ಸಣ್ಣ ಪುಟ್ಟ ವಸ್ತುಗಳು ನಮ್ಮ ಜೀವನದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡ್ತವೆ ಅನ್ನೋದು ನಿಮಗೇನಾದರೂ ಗೊತ್ತಾ? ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಈ ಉಪ್ಪು ಮತ್ತು ಲವಂಗ ಈ ಎರಡನ್ನು ಬಳಸಿ ನಮ್ಮ ಎಷ್ಟೋ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೋಬಹುದು. ಜೊತೆಗೆ ನಮ್ಮ ಅದೃಷ್ಟವನ್ನು ಕೂಡ ಬದಲಿಸುವಂಥ ಶಕ್ತಿ ಇವುಗಳಿಗಿದೆ. ನಮ್ಮ ಮನೆಯ ಪ್ರತಿಯೊಂದು ಪದಾರ್ಥವು ಒಂದಲ್ಲ ಒಂದು ರೀತಿಯ ಶಕ್ತಿ ಅನ್ನೋದನ್ನು ಹೊಂದಿರುತ್ತೆ. ಅಡುಗೆ ಮನೆಯಲ್ಲಿ ಬಳಸುವಂತಹ ಸಾಧಾರಣ ಉಪ್ಪು ಕೇವಲ ರುಚಿಗೆ ಮಾತ್ರ ಅಷ್ಟೇ ಅಲ್ಲ, ಮನೆಯ ಅದೃಷ್ಟವನ್ನು ಕೂಡ ಬದಲಿಸುವಂಥ ಶಕ್ತಿಯನ್ನು ಹೊಂದಿದೆ. ಅನೇಕ ಬಾರಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನೆಯಲ್ಲಿ ಹಣ ಅನ್ನೋದು ಉಳಿತಾಯ ಆಗ್ತಾನೆ ಇರೋದಿಲ್ಲ, ಅಥವಾ ಈ ಶಾಂತಿ, ಸುಖ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ವಾಸ್ತುಶಾಸ್ತ್ರದಲ್ಲಿ ತಿಳಿಸಿರುವಂಥ ಕೆಲವೊಂದು ಸರಳ ಉಪಾಯಗಳನ್ನು ಅದ್ಭುತವಾಗಿ ನೀವು ಕೆಲಸವನ್ನು ಮಾಡೋದನ್ನು ನೋಡ್ಬೋದು. ಅಂತಹದ್ದು ಕೆಲವೊಂದು ಪ್ರಭಾವಶಾಲಿ ಉಪಾಯಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ನಿಮ್ಮ ಮನೆಯ ಉಪ್ಪಿನ ಡಬ್ಬದಲ್ಲಿ ಲವಂಗಗಳನ್ನು ಇಡುವುದು ಒಂದು ಅದ್ಭುತ ಪರಿಹಾರ ಅಂತಲೇ ಹೇಳಿದ್ದಾರೆ. ಹೇಗೆ ಬನ್ನಿ ನೋಡೋಣ. ಉಪ್ಪಿಗೂ ಚಂದ್ರ ಮತ್ತು ರಾಹುಕೇತುಗಳಿಗೂ ನಿಕಟವಾದಂಥ ಸಂಬಂಧ ಇದೆ. ಇತ್ತ ಲವಂಗವನ್ನು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಕೂಡ ಪರಿಗಣನೆ ಮಾಡ್ತಾರೆ. ನೀವು ಉಪ್ಪಿನ ಡಬ್ಬದಲ್ಲಿ 5 ಲವಂಗಗಳನ್ನು ಇಟ್ಟಾಗ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಣದ ಹರಿವು ಸುಗಮವಾಗಿ ಇರುತ್ತೆ. ಎಲ್ಲೋ ಸಿಕ್ಕಿ ಹಾಕ್ಕೊಂಡಿರುವಂಥ ಹಣ ಮರಳಿ ಬರುವಂಥ ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಹಣದ ಬ್ಲಾಕೇಜ್ ಅನ್ನೋದು ಆಗಿರುತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ಹಣ ಬರ್ತಾ ಇರೋದಿಲ್ಲ, ಸ್ಟ್ರಕ್ ಆಗಿರುತ್ತೆ. ಅಂಥ ಒಂದು ಸಮಯದಲ್ಲಿ ನೀವು ಈ ಒಂದು ಉಪ್ಪಿನ ಡಬ್ಬದಲ್ಲಿ ಲವಂಗಗಳನ್ನು ಇಟ್ಟಾಗ ಆ ಒಂದು ಯೋಗ ಅನ್ನೋದು, ಹಣ ಬರುವಂತಹ ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಮತ್ತು ಅನಗತ್ಯ ಖರ್ಚುಗಳು ಅನ್ನೋದು ಕಡಿಮೆ ಆಗುತ್ತೆ. ನೀವು ಆರ್ಥಿಕವಾಗಿ ಆಗೋದಕ್ಕೆ ಬಯಸಬೇಕು ಅಂತಂದರೆ ಈ ಒಂದು ನೀವು ಚಿಕ್ಕ ಉಪಾಯವನ್ನು ನೀವು ಒಮ್ಮೆ ಆದರೂ ಪ್ರಯತ್ನಿಸಿ ನೋಡಲೇಬೇಕು. ಇನ್ನು ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇರುತ್ತೆ, ಯಾವಾಗಲೂ ಕೂಡ ಶಾಂತಿ ಅನ್ನೋದು ಇರೋದಿಲ್ಲ, ಕಲಹಗಳು ಏರ್ಪಡ್ತಾ ಇರುತ್ತೆ ಅಂತಂದರೆ ಏನು ಮಾಡಬೇಕು ಅಂದರೆ, ನೀವು ಕೆಲವು ಮನೆಗಳಲ್ಲಿ ನೋಡಿರ್ತೀರ, ಕಾರಣವಿಲ್ಲದೆ ಸುಮ್ಮನೆ ಸದಾ ಜಗಳ ಆಡ್ತಾ ಇರ್ತಾರೆ. ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ದೊಡ್ಡ ದೊಡ್ಡ ಜಗಳಗಳನ್ನು ಮಾಡ್ತಾ ಇರ್ತಾರೆ. ಇದು ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯ ಪ್ರಭಾವ ಅಂತಲೇ ಹೇಳ್ಬೋದು. ಈ ಉಪ್ಪು ಅನ್ನೋದು ನೆಗೆಟಿವಿಟಿಯನ್ನು ಅನ್ನೋದನ್ನು ಹೀರ್ಕೊಳ್ಳುವಂಥ ಗುಣವನ್ನು ಹೊಂದಿದೆ. ಮತ್ತು ಲವಂಗ ಅನ್ನೋದು ಶಾಂತಿಯ ಸಂಕೇತ. ಹಾಗಾಗಿ ನೀವು ಉಪ್ಪಿನ ಡಬ್ಬದಲ್ಲಿ ಲವಂಗ ಇಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ, ಒಂದು ಶಾಂತಿಯ ಪ್ರೀತಿ ಅನ್ನೋದು ಮೂಡ್ತಾ ಹೋಗುತ್ತೆ. ಮನೆಯಲ್ಲಿ ನೆಲೆಸಿರುವ ಒಂದು ಮಾನಸಿಕ ಒತ್ತಡ ಅಥವಾ ಹೆವಿನೆಸ್ ಕಡಿಮೆಯಾಗಿ ಸುಖ ಅನ್ನೋದು, ಒಂದು ಶಾಂತಿ, ಪೀಸ್ಫುಲ್ ವಾತಾವರಣ ಅದು ಮೂಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಪ್ರಯತ್ನ ಮಾಡಿ. ಮತ್ತೇನು ಅಂತಂದರೆ, ನೀವು ಈ ಒಂದು ಉಪಾಯವನ್ನು ಮಾಡುವಂಥ ಸರಿಯಾದ ವಿಧಾನ ಹೇಗೆ ಅಂತಂದರೆ, ನೀವು ಉಪ್ಪನ್ನು ಮೊದಲನೇದಾಗಿ ಉಪ್ಪನ್ನು ಯಾವತ್ತಿಗೂ ಕೂಡ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಡಬ್ಬದಲ್ಲಿ ಇಡಬಾರ್ದು. ಮೊದಲನೇದಾಗಿ ನೆನಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಗಾಜಿನ ಒಂದು ಜಾರನ್ನು ನೀವು ಅಥವಾ ಡಬ್ಬವನ್ನು ಬಳಸಬೇಕು. ಪ್ಲಾಸ್ಟಿಕ್ಕು, ಸ್ಟೀಲ್ ಡಬ್ಬದಲ್ಲಿ ಯಾವತ್ತಿಗೂ ಕೂಡ ಉಪ್ಪನ್ನು ಇಡಬಾರ್ದು. ಇನ್ನು ನೀವು 5 ಲವಂಗಗಳು, ಆ ಲವಂಗಗಳು ನೀಟಾಗಿರಬೇಕು, ಎಲ್ಲೂ ಕೂಡ ಮುರಿದಿರಬಾರ್ದು, ಪೂರ್ಣವಾಗಿ ಇರಬೇಕು. ಅವುಗಳ ಮೇಲಿರುವಂಥ ಮೊಗ್ಗು ಅನ್ನೋದು ಒಡೆದಿರಬಾರ್ದು ಅಥವಾ ಮುರಿದಿರಬಾರ್ದು, ನೀಟಾಗಿ ಇರಬೇಕು. ಅಂಥ 5 ಲವಂಗಗಳನ್ನು ನೀವು ತೆಗೆದುಕೊಳ್ಬೇಕು. ಆ ಒಂದು ಉಪಾಯವನ್ನು ಮಾಡೋದಕ್ಕೆ ನೀವು ಶುಕ್ರವಾರ ಅಥವಾ ಶನಿವಾರ ಅತ್ಯಂತ ಒಳ್ಳೆಯ ದಿನ, ಶುಭ ದಿನ. ಉಪ್ಪಿನ ಡಬ್ಬದ ಒಳಗೆ 5 ಲವಂಗಗಳನ್ನು ಸ್ವಲ್ಪ ಒತ್ತಿ ಇಡಬೇಕಾಗತ್ತೆ. ಆ ಉಪ್ಪಿನ ಡಬ್ಬದಲ್ಲಿ ಒತ್ತಿಬಿಟ್ಟು 5 ಲವಂಗಗಳನ್ನು ಶನಿವಾರ ಅಥವಾ ಶುಕ್ರವಾರ ದಿನ ಇಡಬೇಕು. ನಂತರ ಆ ಡಬ್ಬವನ್ನು ಅಡುಗೆ ಮನೆ ಸ್ವಚ್ಛವಾದ ಮತ್ತು ಸುರಕ್ಷಿತವಾದಂಥ ಒಂದು ಸ್ಥಳದಲ್ಲಿ ನೀವು ಇಡಬೇಕು. ನೀವು ಈ ಒಂದು ಉಪ್ಪನ್ನು ದೈನಂದಿನ ಅಡುಗೆಗೂ ಬಳಸಬಹುದು. ಅದನ್ನು ನೀವು ಚೆಲ್ಲಬೇಕು ಅಂತೇನಿಲ್ಲ. ನೀವು ಉಪ್ಪಿನ ಡಬ್ಬ ಏನು ಬಳಸ್ತಿರಲ್ಲೋ ಅದರಲ್ಲೇ ನೀವು 5 ಲವಂಗಗಳನ್ನು ಹಾಕಬೇಕು. ಆ ಉಪ್ಪನ್ನು ನೀವು ಅಡುಗೆಗೆ ಬಳಸ್ಕೋಬಹುದು. ಒಂದು ವೇಳೆ ಲವಂಗಗಳು ತೇವಾಂಶದಿಂದ ಮೆತ್ತಗಾಗಿದ್ದರೆ ಅಥವಾ ಹಾಳಾಗಿದ್ದರೆ ಅವುಗಳನ್ನು ನೀವು ತೆಗೆದು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಮಣ್ಣನ್ನು ಮುಚ್ಚಬೇಕು. ನಂತರ ನೀವು
ಮತ್ತೆ ಹೊಸದಾಗಿ 5 ಲವಂಗಗಳನ್ನು ಇಡಬೇಕು. ಮುಖ್ಯವಾಗಿ ಈ ಉಪಾಯ ಮಾಡೋ ಅದ್ರ ಬಗ್ಗೆ ಅಥವಾ ನೀವು ಇದನ್ನು ಮಾಡಿದ್ದೀರಿ ಎಂಬ ಬಗ್ಗೆ ಬೇರೆಯವರೊಂದಿಗೆ ನೀವು ಚರ್ಚೆ ಮಾಡಬಾರ್ದು, ಯಾರಿಗೂ ಕೂಡ ಹೇಳಬಾರ್ದು. ಇದನ್ನು ಗೌಪ್ಯವಾಗಿಟ್ಟರೆ ಇದರ ಪ್ರಭಾವ ಹೆಚ್ಚು ನಿಮಗೆ ಪ್ರಭಾವ ಬೀರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಸರಳ ಉಪಾಯಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ಹಣದ ಬಾಗಿಲನ್ನು ತೆರೆಯಿರಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.